ಇವತ್ತು ಬೆಂಬಲಿಗರ ಸಭೆ ಕರೆದವರೆ ಈಶ್ವರಪ್ಪನವರು. ನಿಮ್ಮ ನಾಯಕರ ಅಥವಾ ನಿಮ್ಮ ಮನವೊಲಿಕೆಗೆ ಬಗ್ಗಿಲ್ಲ ಇನ್ನು ಅವರು ಏನೋ ಒಂದು ಸಂದೇಶ ಇವತ್ತು ರವಾನೆ ಮಾಡ್ತಾರೆ. ಒಂದೇನೆಂದರೆ 89ರಲ್ಲಿ 4 ಜನ ಶಾಸಕರಿದ್ದ ಸಂದರ್ಭದಲ್ಲಿ ಈಶ್ವರಪ್ಪನವರು ಕೂಡ ಒಬ್ಬರು ಶಾಸಕರು. 89ರಿಂದ ನಮ್ಮ ಪಕ್ಷದಲ್ಲಿ 3 ಬಾರಿ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವರು ಯಾವುದೇ ನಿರ್ಣಯ ತೆಗೆದುಕೊಳ್ಳೋಕೆ ಮುಂಚೆ 1000 ಬಾರಿ ಆಲೋಚನೆ ಮಾಡಬೇಕು ಅನ್ನುವ ಮಾತನ್ನಷ್ಟೇ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾವೇ ಹೇಳಿದ್ದೀವಿ, ಅವ್ರ ನೋವು, ಅವ್ರ ಭಾವನೆ ನಂಗೆ ಅರ್ಥ ಆಗುತ್ತೆ. ಆ ಭಾವನೆನ ಅರ್ಥ ಮಾಡಿಕೊಂಡು ಒಂದು ಮಾತು ಹೇಳಕ್ಕೆ ಬಯಸ್ತೇನೆ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ನಾವೇ ಹೇಳಿದ್ದೇವೆ. ಆ ಹೇಳಿರೋದ್ರಿಂದಾಗಿ ಅವರು ಯಾವುದೇ ನಿರ್ಣಯ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಪಕ್ಷದ ಹಿತ ಮತ್ತು ದೇಶದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ನಿರ್ಣಯ ತೆಗೆದುಕೊಳ್ಬೇಕು ಅನ್ನೋದಷ್ಟೇ ನನ್ನ ವಿನಂತಿ ಇದೆ. ವೈಯಕ್ತಿಕವಾಗಿ ಮಾತಾಡಬೇಕಾದ್ರೂ ಕೂಡ ನಾನು ಅದನ್ನೇ ಹೇಳಿದ್ದೀನಿ. ನಿಮ್ಮ ನೋವಿಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತಾ ನಿರ್ಣಯ ಅದು ರಾಷ್ಟ್ರ ಹಿತಕ್ಕೆ ಪೂರಕವಾಗಿರಬೇಕು, ನಿರ್ಣಯ ಭಾಜಪದ ಹಿತವನ್ನು ಗಮನದಲ್ಲಿಟ್ಕೊಂಡು ನಿರ್ಣಯ ತಗೊಳ್ಬೇಕು ಅನ್ನೋದು ನನ್ನ ವಿನಂತಿ ಇದೆ. ಇವತ್ತು ಬೆಂಬಲಿಗರ ಸಭೆ ಕರೆದವರೆ ಈಶ್ವರಪ್ಪನವರು. ನಿಮ್ಮ ನಾಯಕರ ಅಥವಾ ನಿಮ್ಮ ಮನವೊಲಿಕೆಗೆ ಬಗ್ಗಿಲ್ಲ ಇನ್ನು ಅವರು ಏನೋ ಒಂದು ಸಂದೇಶ ಇವತ್ತು ರವಾನೆ ಮಾಡ್ತಾರೆ. ಒಂದೇನೆಂದರೆ 89ರಲ್ಲಿ 4 ಜನ ಶಾಸಕರಿದ್ದ ಸಂದರ್ಭದಲ್ಲಿ ಈಶ್ವರಪ್ಪನವರು ಕೂಡ ಒಬ್ಬರು ಶಾಸಕರು. 89ರಿಂದ ನಮ್ಮ ಪಕ್ಷದಲ್ಲಿ 3 ಬಾರಿ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವರು ಯಾವುದೇ ನಿರ್ಣಯ ತೆಗೆದುಕೊಳ್ಳೋಕೆ ಮುಂಚೆ 1000 ಬಾರಿ ಆಲೋಚನೆ ಮಾಡಬೇಕು ಅನ್ನುವ ಮಾತನ್ನಷ್ಟೇ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾವೇ ಹೇಳಿದ್ದೀವಿ, ಅವ್ರ ನೋವು, ಅವ್ರ ಭಾವನೆ ನಂಗೆ ಅರ್ಥ ಆಗುತ್ತೆ. ಆ ಭಾವನೆನ ಅರ್ಥ ಮಾಡಿಕೊಂಡು ಒಂದು ಮಾತು ಹೇಳಕ್ಕೆ ಬಯಸ್ತೇನೆ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ನಾವೇ ಹೇಳಿದ್ದೇವೆ. ಆ ಹೇಳಿರೋದ್ರಿಂದಾಗಿ ಅವರು ಯಾವುದೇ ನಿರ್ಣಯ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಪಕ್ಷದ ಹಿತ ಮತ್ತು ದೇಶದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ನಿರ್ಣಯ ತೆಗೆದುಕೊಳ್ಬೇಕು ಅನ್ನೋದಷ್ಟೇ ನನ್ನ ವಿನಂತಿ ಇದೆ. ವೈಯಕ್ತಿಕವಾಗಿ ಮಾತಾಡಬೇಕಾದ್ರೂ ಕೂಡ ನಾನು ಅದನ್ನೇ ಹೇಳಿದ್ದೀನಿ. ನಿಮ್ಮ ನೋವಿಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತಾ ನಿರ್ಣಯ ಅದು ರಾಷ್ಟ್ರ ಹಿತಕ್ಕೆ ಪೂರಕವಾಗಿರಬೇಕು, ನಿರ್ಣಯ ಭಾಜಪದ ಹಿತವನ್ನು ಗಮನದಲ್ಲಿಟ್ಕೊಂಡು ನಿರ್ಣಯ ತಗೊಳ್ಬೇಕು ಅನ್ನೋದು ನನ್ನ ವಿನಂತಿ ಇದೆ.